ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರು. NEP ಇದನ್ನ ಬಹುಶಃ ಕಳೆದ ಒಂದೂವರೆ ವರ್ಷದಿಂದ ನಾವು ಸುಮಾರು ಮಾಧ್ಯಮಗಳಲ್ಲಿ ಮತ್ತು ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಚರ್ಚೆ ಮಾಡ್ತಿರೋದನ್ನ ಕೇಳಿದೀವಿ. ಇದ್ರ ಬಗ್ಗೆ ನೀವು ಸಾಮಾನ್ಯ ಜನರು ತಿಳ್ಕೋಬೇಕಾದ್ರೆ ಖಂಡಿತವಾಗಿ ತಿಳ್ಕೋಬೇಕು. ಅದರಲ್ಲೂ ಯಾವ ಪೇರೆಂಟ್ಸ್ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನೀವು ಅವಶ್ಯಕವಾಗಿ ಇದು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಹಾಗಾಗಿ ಈ ವಿಡಿಯೋ ಮೂಲಕ ನನ್ನ ವಿಚಾರನ ಹಂಚ್ಕೊತಾ ಇದ್ದೀನಿ. ಮೊದಲನೇದಾಗಿ NEP ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಅಲ್ಲ, ಇದು ಹೊಸದೇ ಎಜುಕೇಶನ್ ಪಾಲಿಸಿ. ಆದ್ರೆ NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಹಾಗಂದ್ರೆ ಏನು ಅಂದ್ರೆ ದೇಶದಾದ್ಯಂತ ಸಮಾನವಾದ ಒಂದು ಎಜುಕೇಶನ್ ಪಾಲಿಸಿ ತರಬೇಕು ಅನ್ನೋದು ಈಗಿನ ಕೇಂದ್ರ ಸರ್ಕಾರದ ಉದ್ದೇಶ. ಹಾಗಾಗಿ ಈ NEP ನ ಒಂದು ಡ್ರಾಫ್ಟ್ ಪಾಲಿಸಿನ ಅಪ್ರೂವಲ್ ಮಾಡಿ ತಂದಿದ್ದಾರೆ. ಇದು ಬಹುಶಃ ಮುಂದಿನ ಅಕಾಡೆಮಿಕ್ ಇಯರ್ ಅಂದ್ರೆ 2022ರಿಂದ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆದ್ರೆ ಈಗ 2 ವರ್ಷದಿಂದ ನಮ್ಗೆ ಕೋವಿಡ್ ನ ದುಷ್ಪರಿಣಾಮಗಳಾಗಿರೋದ್ರಿಂದ ಬಹುಶಃ ಇನ್ನು 1 ವರ್ಷ ಅಥವಾ 2 ವರ್ಷ ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆ. ಆದ್ರೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸು ಅಂದ್ರೆ ಸರ್ಕಾರ, ಸ್ಕೂಲ್ ಮ್ಯಾನೇಜ್ಮೆಂಟ್ಗಳು, ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲರೂ ಸಹಕಾರ ಕೊಟ್ರೆ ಬಹುಶಃ ಇದು ಮುಂದಿನ ವರ್ಷದಿಂದನೇ ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ ಹೆಚ್ಚಿದೆ. ಸೊ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ಳೋದೆ. ಇದಕ್ಕೆ ನಾನೊಂದು ಪ್ರೆಸೆಂಟೇಶನ್ ರೆಡಿ ಮಾಡಿದ್ದೇನೆ. ಆ ಪ್ರೆಸೆಂಟೇಶನ್ ನ ಹಂಚ್ಕೊಳ್ಳೋ ಮೂಲಕ ನನ್ನ ವಿಚಾರಧಾರ ನಿಮ್ ಜೊತೆ ಶೇರ್ ಮಾಡ್ತೇನೆ. ಈ ಪ್ರೆಸೆಂಟೇಶನ್ ಟೈಟಲ್ NEP 2020 ಇಂಪ್ಯಾಕ್ಟ್ ಆನ್ ಸ್ಕೂಲ್ ಎಜುಕೇಶನ್ ಅಂತ ಮಾಡಿದ್ದೇನೆ. ಈ ಒಂದು ಪಾಲಿಸಿದು ಒಂದು ವಿಷನ್ ಇದೆ, ಒಂದು ದೂರದೃಷ್ಟಿ ಅಥವಾ ಒಂದು ಕನಸಿದೆ. ಅದೇನು ಅಂದ್ರೆ ದಿಸ್ ಎಜುಕೇಶನ್ ಸಿಸ್ಟಮ್ ಶುಡ್ ಬಿ ಇಂಡಿಯಾ ಸೆಂಟರ್ಡ್. ನಮ್ಮೆಲ್ರಿಗೂ ಗೊತ್ತಿದೆ, ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಏನಿದೆ ಎಜುಕೇಶನ್ ಸಿಸ್ಟಮ್, ಇದನ್ನ ಬ್ರಿಟಿಷ್ ವೈಸ್ರಾಯ್ ಒಬ್ಬ ಮೆಕಾಲೆ ಅನ್ನೋನು ಮಾಡಿದ್ದು. ಅದನ್ನ ಆಗ್ಲಿಂದ ನಮಗೆ ಸ್ವಾತಂತ್ರ್ಯ ಬಂದ್ಮೇಲೂ ಸಹ ನಾವು ಈ ವ್ಯವಸ್ಥೆನ ಬದಲಾವಣೆ ಮಾಡ್ಲಿಲ್ಲ. ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಸುಮಾರು ದಶಕಗಳಿಂದ ಇತ್ತು. ಆದ್ರೆ ಯಾವುದೇ ಸರ್ಕಾರನೂ ಈ ಬದಲಾವಣೆ ಬಗ್ಗೆ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಫೈನಲಿ ಒಂದು ಡ್ರಾಫ್ಟ್ ಪಾಲಿಸಿ ಮಾಡಿ, ಇಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ ರಿಫಾರ್ಮ್ಸ್ ಆಗ್ಲೇಬೇಕು, ಸುಧಾರಣೆ ಆಗ್ಲೇಬೇಕು, ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕೆ ಅಂದ್ರೆ ದೇಶದ ಮುಂದಿನ ಭವಿಷ್ಯ, ನಾವ್ ಹೇಳ್ತೇವಲ್ಲ ಮಕ್ಕಳೇ ದೇಶದ ಮುಂದಿನ ಪ್ರಜೆಗಳು ಅಥವಾ ಭವಿಷ್ಯ ಅಂತ. ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು ಮತ್ತು ಅವ್ರು ಕಾಂಪಿಟೆಂಟ್ ಆಗಿ ಬೆಳಿಬೇಕು ಮತ್ತು ಗ್ಲೋಬಲ್ ಚಾಲೆಂಜಸ್ ನ ಎದುರಿಸೋದಿಕ್ಕೆ ಎಂಪವರ್ಡ್ ಆಗಿರ್ಬೇಕು. ಈ ಒಂದು ಉದ್ದೇಶದಿಂದ ಈ ಒಂದು ಪಾಲಿಸಿನ ತರಲಾಗಿದೆ. ಸೊ ಹಾಗಾಗಿ ಒಂದು ಇಂಡಿಯಾ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಒಂದು ದೇಶವಾಗಿ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ, ನಮ್ಮ ಅವಶ್ಯಕತೆ ಏನಿದೆ ಅದನ್ನ ಸರಿತೂಗಿಸುವಂತ ಒಂದು ಶೈಕ್ಷಣಿಕ ವ್ಯವಸ್ಥೆ ತರಬೇಕು ಅನ್ನೋದು ಈ ಪಾಲಿಸಿಯ ಒಂದು ವಿಷನ್. ದೇ ವಾಂಟ್ ದಿಸ್ ಎಂಟೈರ್ ಸೊಸೈಟಿ ಟು ಬಿ ವೈಬ್ರೆಂಟ್ ವಿತ್ ನಾಲೆಜ್. ಅಂದ್ರೆ ನಿಮ್ಗೆ ಜ್ಞಾನದ ಪ್ರವಾಹನೇ ಹರಿಬೇಕು ಸಮಾಜದಲ್ಲಿ, ಮತ್ತು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗ್ಬೇಕು ಅನ್ನೋದು. ಈ ಎಲ್ಲ ಒಂದು ಉದ್ದೇಶ ಇಟ್ಕೊಂಡು ಈ ಪಾಲಿಸಿನ ತಂದಿದ್ದಾರೆ. ಈಗ ಒಂದು ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋದು ಒಂದು ಸೂಕ್ಷ್ಮವಾಗಿ ನೋಡ್ಬಿಡೋಣ. ಯೂನಿಡೈಮೆನ್ಷನಲ್ ಅಂಡ್ ಲೀನಿಯರ್ ಅಂದ್ರೆ ಒಂದೇ ತರ ಈ ಕುದುರೆಗೆ ಒಂದು ಕಪ್ಪು ಪಟ್ಟಿ ಹಾಕ್ಬಿಟ್ಟು ಹಾಗೆ ಕರ್ಕೊಂಡು ಹೋಗ್ತಾರೆ, ಆ ರೀತಿ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನಮ್ಮ ಫೋಕಸ್ ಎಲ್ಲಿದೆ? ಸಿಲೆಬಸ್. ಯಾರ್ಗೆ? ಟೀಚರ್ಸ್ಗಳಿಗೆ ಏನಾಗ್ಬೇಕು, ಅಕಾಡೆಮಿಕ್ ಇಯರ್ ಮುಗಿಯೋದೊಳಗಾಗಿ ಸಿಲೆಬಸ್ ನ ಮುಗಿಸ್ಬೇಕು, ಅದಷ್ಟೇ ಅವ್ರ ಆಲೋಚನೆ. ಬೋರ್ಡ್ಗೆ, ಸೆಂಟ್ರಲ್ ಬೋರ್ಡ್ ಇರ್ಬೋದು, ICSE ಬೋರ್ಡ್ ಇರ್ಬೋದು, ಸ್ಟೇಟ್ ಬೋರ್ಡ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಬೋರ್ಡ್ಸ್ ಇರ್ಬೋದು, ಅವ್ರಿಗೇನು ಸ್ಕೆಡ್ಯೂಲ್ ಪ್ರಕಾರ ಕರೆಕ್ಟ್ ಆಗಿ ಎಕ್ಸಾಮ್ಸ್ ಮಾಡೋದು ಅಷ್ಟು ಅವ್ರಿಗೆ ಆಲೋಚನೆ. ಮಕ್ಳಿಗೆ ಏನ್ ಆಲೋಚನೆ ಮತ್ತು ಪೇರೆಂಟ್ಸ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅನ್ನೋದು. ಈ ಸ್ಕೂಲ್ ಮ್ಯಾನೇಜ್ಮೆಂಟ್ಗೂ ಈ ಮಾರ್ಕ್ಸ್ ಮೇಲೆ ಒಂದು ಇದಿರುತ್ತೆ, ದೃಷ್ಟಿ ಇರುತ್ತೆ. ಯಾಕೆಂದ್ರೆ ಮಾರ್ಕ್ಸ್ ಚೆನ್ನಾಗಿ ಬಂದು ಒಳ್ಳೆ ರಿಸಲ್ಟ್ ಬಂದ್ರೆ ಮುಂದಿನ ವರ್ಷ ಅಡ್ಮಿಷನ್ ಚೆನ್ನಾಗತ್ತೆ ಅನ್ನೋದು ಅವರ ಒಂದು ಆಲೋಚನೆ. ಹೀಗಾಗ್ಬಿಟ್ಟು ಇಲ್ಲಿ ಒಬ್ಬೊಬ್ರಿಗೂ ಅವ್ರದೇ ಆದ ಒಂದು ಆಲೋಚನೆ. ಫೈನಲಿ ಎಲ್ಲ ಎಲ್ಲಿಗೆ ಬಂತು ಫೋಕಸ್ ಅಂದ್ರೆ ಮಾರ್ಕ್ಸ್.
ಒಳ್ಳೆ ರಿಸಲ್ಟ್ ಬರ್ಬೇಕಷ್ಟೆ. ಇಲ್ಲಿ ಜ್ಞಾನಾರ್ಜನೆ ಆಯ್ತಾ, ಡಿಡ್ ದ ಸ್ಟೂಡೆಂಟ್ ಆಕ್ಚುಲಿ ಲರ್ನ್, ಡಿಡ್ ದೇ ಎಂಜಾಯ್ ದಟ್ ಲರ್ನಿಂಗ್ ಪ್ರಾಸೆಸ್, ಹೌ ಮಚ್ knowledgeable they have become, what are the skill set they have developed, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ ಮುಗೀತ ಅಷ್ಟೆ. ಮೂರನೇ ಆಸ್ಪೆಕ್ಟ್ ಏನು ಅಂದ್ರೆ, ಈ ಕಾರಣದಿಂದ ಈ ರೋಟ್ ಲರ್ನಿಂಗ್ ಅನ್ನು ನಾವೇನ್ ಹೇಳ್ತೀವಿ, ಈ ಕಾರಣದಿಂದ ನೀನು ಮಾರ್ಕ್ಸ್ ತಗೊಂಡಿದ್ಯಾ, ಎಕ್ಸಾಮು ಪಾಸ್ ಆಗಿದ್ಯಾ, ಆದರೆ ನೀನು ಕಾಲೇಜ್ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಕಂಪನಿಗಳಿಗೆ ಸೇರ್ಬೇಕಾದ್ರೆ ಕಂಪ್ನಿನವ್ರು ಏನ್ ಹೇಳ್ತಾರೆ, ನಿನ್ಗೆ ಡಿಗ್ರಿ ಏನೋ ಇದೆ, ಟೆಕ್ನಿಕಲಿ ಕ್ವಾಲಿಫೈಡ್, ಬಟ್ ಸಮಸ್ಯೆ ಏನು ಅಂದ್ರೆ ನಮ್ಮ ಕೆಲಸಕ್ಕೆ ಬೇಕಾಗಿರೋ ಒಂದು ಕೌಶಲ್ಯ ಅಥವಾ ಸ್ಕಿಲ್ ನಿನ್ನ ಹತ್ರ ಇಲ್ಲ. ಹಾಗಾಗಿ ಕಂಪನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಶಾಲಾ ಕಾಲೇಜುಗಳು ಏನ ಪ್ರೊಡ್ಯೂಸ್ ಮಾಡ್ತಾರೆ, ಇದೆರಡರ ಮಧ್ಯ ಅಂತರ ಇದೆ. ಅಂದ್ರೆ ನಾವು ಮಾರ್ಕೆಟ್ ಅಥವಾ ಕಾರ್ಪೊರೇಟ್ ವಲಯಕ್ಕೆ ಬೇಕಾಗಿರುವಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇಲ್ಲ. ನಾಲ್ಕನೇದು ತುಂಬಾ ರಿಜಿಡ್ ಕರಿಕ್ಯುಲಮ್, ಒಂಥರ ಬೌಂಡ್ರಿ ಹಾಕ್ದಂಗೆ, ಈ ಸಬ್ಜೆಕ್ಟ್ ಅಂದ್ರೆ ಇಷ್ಟಿಷ್ಟೇ ಟಾಪಿಕ್ಸ್ ಇದಿದೆ ಓದ್ಬೇಕಷ್ಟೆ. ಅದರಿಂದ ಆಚೆ ತಿಳ್ಕೊಳ್ಳೋಕೆ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಬೆಳೆಸೋದಾಗ್ಲಿ, ವಿ ಡೋಂಟ್ ಇನ್ಕಲ್ಕೇಟ್ ದಟ್ ಇನ್ಕ್ವಿಸಿಟಿವ್ ನೇಚರ್. ವಿ ಆಲ್ ನೋ ದಟ್ ಕಿಡ್ಸ್ ಆರ್ ಬಾರ್ನ್ ಸೈಂಟಿಸ್ಟ್. ಹುಟ್ಟತಾನೆ ಅವ್ರುಗಳು ವಿಜ್ಞಾನಿಗಳು. ಅವರಲ್ಲಿ ಕುತೂಹಲ ಅನ್ನೋದು, ನೀವು ಯಾವ್ದೇ ಮಗುವಿನ ಕಣ್ಣು ನೋಡಿ ಅದೆಷ್ಟು ಕುತೂಹಲದಿಂದ ಎಲ್ಲ ಕಡೆ ನೋಡ್ತಾ ಇರತ್ತೆ. ಆದ್ರೆ ನಾವೇನ್ ಮಾಡಿದ್ವಿ, ದೊಡ್ಡವ್ರು ಆಗ್ತಾ 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 ಅದು ನೀನ್ ಅದ್ ಕೇಳ್ಬೇಡ, ಇದ್ ಕೇಳ್ಬೇಡ, ಮಕ್ಳು ಕೇಳೋ ಪ್ರಶ್ನೆ ಜಾಸ್ತಿ ಪ್ರಶ್ನೆ ಕೇಳ್ಬೇಡ, ಬಾಯಿ ಮುಚ್ಕೊಂಡಿರೋ. ಸ್ಕೂಲಲ್ಲೂ ಹಾಗೆ ಮಾಡ್ತೀವಿ. ವಿ ಸ್ನಬ್ ದ ಕಿಡ್ಸ್ ಕ್ಯೂರಿಯಾಸಿಟಿ, ವಿ ಡೋಂಟ್ ಎಂಕರೇಜ್ ದೇರ್ ಕ್ವಶನ್ಸ್, ವಿ ಡೋಂಟ್ ಎಂಕರೇಜ್ ದೇರ್ ಕ್ಯೂರಿಯಾಸಿಟಿ. ಹಾಗಾಗಿ ಏನಾಗ್ಬಿಡತ್ತೆ, ಮಕ್ಳಿಗೆ ಇದು ಪರೀಕ್ಷೆಗೆ ಏನ್ ಬೇಕೋ ಅಷ್ಟು ಮಾತ್ರ ಕಲಿ, ನೀನ್ ಮಾರ್ಕ್ಸ್ ತೆಗೆದ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಡ. ಪೇರೆಂಟ್ಸು ಅದೇ ಹೇಳ್ತಾರೆ, ಟೀಚರ್ಸು ಅದೇ ಹೇಳ್ತಾರೆ, ಮ್ಯಾನೇಜ್ಮೆಂಟ್ಗೂ ಅದೇ ಬೇಕು. ಹೀಗಾಗಿ ಏನಾಗ್ಬಿಟ್ಟಿದೆ, ಮಕ್ಳಿಗೆ ಅನಿವಾರ್ಯವಾಗಿ ಅವರ ಕುತೂಹಲನ ಅವ್ರ ಅದ್ಮಿಟ್ಟು ಅಥವಾ ಕುತೂಹಲನೇ ಅವ್ರನ್ನ ಸಿಸ್ಟಮ್ ಇಂದ ಡಿಲೀಟ್ ಮಾಡಿಸ್ಬಿಡ್ತೀವಿ, ಮಾರ್ಕ್ಸ್ ಕಡೆ ಅಷ್ಟೇ ಗಮನ ಕೊಡ್ತೀವಿ. ಇದೊಂದು ಸಮಸ್ಯೆ ಇದೆ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಆಗ್ಲೇ ಹೇಳ್ದಂಗೆ ರೋಟ್ ಲರ್ನಿಂಗ್ ಅಂದ್ರೆ ಏನು, ಮಕ್ಕಿ ಏನಿದೆ, ಒನ್ ಕ್ವಶನ್ ಹ್ಯಾಸ್ ಒನ್ ಸ್ಟ್ಯಾಂಡರ್ಡ್ ಆನ್ಸರ್ ಅಂಡ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ದ ಸ್ಟ್ಯಾಂಡರ್ಡ್ ಆನ್ಸರ್. ಇಫ್ ಯು ರೈಟ್ ದ ಸ್ಟ್ಯಾಂಡರ್ಡ್ ಆನ್ಸರ್ ವಿಲ್ ಗೆಟ್ ದ ಮಾರ್ಕ್ಸ್. ಅದು ನೀನು ಅರ್ಥ ಮಾಡ್ಕೊಂಡೇ ಬರಿಬೇಕು ಅನ್ನೋದು ಏನೂ ಇಲ್ಲ. ಅದನ್ನ ಉರ್ಗಟ್ಟು ಹೊಡೆದಿ ಮಗ್ ಮಾಡಿ ಅಲ್ಲಿ ಅದನ್ನ ಬರೆದು ಬಿಟ್ರೆ ಮುಗೀತು, ನಿನಗೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಕಲಿಯೋದಿಲ್ಲ ನಾವು. ಓಮ್ಸ್ ಲಾ ಏನು, ಓಮ್ಸ್ ಲಾನ ಹೇಳ್ಬಿಡ್ತೀವಿ ಮಗ್ ಮಾಡ್ಕೊಂಡು. ಆ ಓಮ್ಸ್ ಲಾನ ಪ್ರಾಕ್ಟಿಕಲ್ ಆಗಿ ಎಲ್ಲಿ ಉಪಯೋಗಿಸ್ತೀವಿ ಅದು ನಮಗೆ ಗೊತ್ತಿಲ್ಲ. ಅದೇನಿದೆ ಅದು ಬರೆದ್ರೆ ಮಾರ್ಕ್ಸ್ ಅಂತೂ ಬರುತ್ತೆ. ಅಂಡ್ ಫೈನಲಿ ವಿ ಡೋಂಟ್ ಹ್ಯಾವ್ ಇನಫ್ ಟ್ರೈನಿಂಗ್ ಆರ್ ಅಪ್ರೋಪ್ರಿಯೇಟ್ ಟ್ರೈನಿಂಗ್ ಟು ಮೀಟ್ ದ ಜಾಬ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ ಇನ್ ಫ್ಯೂಚರ್. ಇದಷ್ಟು ಸ್ವಲ್ಪ ಸಮಸ್ಯೆಗಳು ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಹಾಗಾಗಿ ಏನ್ ಬದಲಾಗತ್ತೆ, ವಾಟ್ಸ್ ಗೋಯಿಂಗ್ ಟು ಚೇಂಜ್? ಮೊದಲನೇದು, ದ ಫೋಕಸ್ ವಿಲ್ ಬಿ ಆನ್ ಹೋಲಿಸ್ಟಿಕ್ ಎಜುಕೇಶನ್. ಅಂದ್ರೆ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂತ ಏನ್ ಹೇಳ್ತಿದೀವಲ್ಲ, ಅದನ್ನ ನಾನು ಸುಮ್ಮನೆ ತಮಾಷೆ ಕ್ಯಾಶ್ ಅಂತ ಹಾಕಿದ್ದೀನಿ. ಅಂದ್ರೆ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇಸ್ ಪಾರ್ಟ್ ಆಫ್ ದಿಸ್ ಹೋಲಿಸ್ಟಿಕ್ ಎಜುಕೇಶನ್. ಮೊದಲನೇದು ಕೆ ಇಸ್ ಫಾರ್ ನಾಲೆಡ್ಜ್. ದ ಆಕ್ರೋನಿಮ್ ಕ್ಯಾಶ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಕೆ ಫಾರ್ ನಾಲೆಡ್ಜ್, ಜ್ಞಾನಾರ್ಜನೆ. ಅಂದ್ರೆ ನೀನು ಬರೀ ಮಾರ್ಕ್ಸ್ಗೋಸ್ಕರ ಓದಬಾರ್ದು, ವಿಚಾರ ತಿಳ್ಕೊಳ್ಳೋದಿಕ್ಕೆ, ವಿಷಯನ ಸರಿಯಾಗಿ ಗ್ರಹಿಸಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಓದ್ಬೇಕು. ಸೊ ದ ಫೋಕಸ್ ನೌ ವಿಲ್ ಬಿ ಆನ್ ಲರ್ನಿಂಗ್ ರಾದರ್ ದನ್ ಆನ್ ಮಾರ್ಕ್ಸ್. ನಾಲೆಜ್ ಇದ್ರೆ, ಕಾನ್ಸೆಪ್ಟ್ಸ್ ಅರ್ಥ ಆದ್ರೆ, ದೆನ್ ಯು ವಿಲ್ ಬಿ ಟೆಸ್ಟೆಡ್ ಆನ್ ಅಪ್ಲಿಕೇಶನ್ ಆಫ್ ದಿಸ್ ಕಾನ್ಸೆಪ್ಟ್ಸ್. ಅವಾಗ ಏನಾಗುತ್ತೆ, ನೀವು ಉರು ಹೊಡೆಯೋದ್ರಿಂದ ಆಗೋದಿಲ್ಲ, ಆನ್ಸರ್ ಬರೋದಿಲ್ಲ. ನೀನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನೀನು ಆನ್ಸರ್ ಮಾಡ್ಬೋದು. ಹಾಗಾಗಿ ದ ಫೋಕಸ್ ಇಸ್ ಆನ್ ನಾಲೆಜ್. ಎ ಇಸ್ ಫಾರ್ ಆಟಿಟ್ಯೂಡ್. ಸುಮಾರು ಜನ ಪೇರೆಂಟ್ಸ್ ಇದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡ್ತಾರೆ. ಲೇಟರ್ ಯು ವಿಲ್ ರಿಯಲೈಸ್ ದಟ್ ಯುವರ್ ಕಿಡ್ಸ್ ಕರಿಯರ್ ಸಕ್ಸಸ್ ಆರ್ ಅದರ್ವೈಸ್ ಡಿಪೆಂಡ್ಸ್ ಆನ್ ದ ಆಟಿಟ್ಯೂಡ್ ಆಫ್ ದ ಸ್ಟೂಡೆಂಟ್ ಆರ್ ಆಫ್ ದ ಕ್ಯಾಂಡಿಡೇಟ್. Attitude, we all know, comes from our personality. Personality will decide our attitude will decide our behavior and interaction with people. And today we know that you talk to any of the HRs in the corporate world, they all talk of being good team players. Technically, you might not be that sound, but if you are a good team player, then they prefer such candidates into the system. So hagagi attitude of the personality is very important. S stands for skills, and H I have added because H is for habits.
Again, many of the parents ignore this, or students also ignore this. But please understand, if you take the case study and analyze, most of the successful people in the world, they all have good habits, or rather effective habits, which help them to increase and improve their productivity and efficiency. So habit formation is very, very important. So now this holistic education of NEP is going to focus on knowledge, attitude, that is the personality, skill set, and the habits. So when it comes to attitude and habits, more than the schools, it is the parents who have more responsibility towards it, whereas knowledge and skills, the school should take the responsibility. Next is the focus will be on learning and innovation. Today, we know that we don't have any global brand in the product segment as far as India is concerned. Of course, in services, we have companies like TCS, Infosys, HCL, Wipro. But when it comes to product, how many Sony we have? How many Ferrari we have? We don't have much of innovation happening in India. That is basically because of the flaw what we have in the present education system, because present education system is all standardized and based on rote learning. So when you're forced to mug up, cram up some data and reproduce that in the examination hall, your cognition will take a backseat. You will not be able to think unless you think, unless you know what is the box. How will you think out of the box? And for innovation, thinking out of the box is very important. So therefore, this new education policy is going to focus both on learning and also on innovation. And there'll be reduced weightage of term and exams. Term and exams ke belene illa andre irutte, marks bele iralla andre irutte, but adra weightage tumbane kammi agutte, and that's a good thing. Next is, we all have been taught that competition, this is life is a race, this is a competition, you have to run, you need to win. I'm very sorry, this is not a competition, this is not a race to be won, rather this is a journey to be enjoyed. So please understand, if you're good at something, you need to become better and best. That's it. The whole journey is that. And never focus too much of energy on winning competition, because going forward, as I said, collectively we will win. Collectively we need to survive. And this pandemic has very clearly established that fact. It is not individual genius or individual geniuses who can help this kind of situation. If we have to solve the problem, real-time problems of the society, of the community, then people from different expertise, different domains have to come together. Therefore, we have to teach our kid collaboration and not competition. And finally, we have hybrid model of delivery. The focus of NEP, the stressing on hybrid model, it means make use of both online as well as offline mode of delivery, because the focus is on effectiveness of the delivery. So whatever helps you to improve and increase the effectiveness and efficiency of delivery, you please use technology to that extent. So going forward, academics will not be completely offline. It will be a mix of both. And that's a wonderful news. And what else is going to change? That strict compartmentalization. Namge idiyalla, arts, commerce, science, life science, technology, ಈ ತರ ಒಂದು ಸ್ಟ್ರಿಕ್ಟ್ ಕಂಪಾರ್ಟ್ಮೆಂಟಲೈಸೇಷನ್ ಇನ್ ಮುಂದೆ ಇರೋದಿಲ್ಲ. ಅಂದ್ರೆ ಲಿಬರಲ್ ಆರ್ಟ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಲಿಬರಲ್ ಆರ್ಟ್ಸ್ ಎಜುಕೇಶನ್ ಅಂತ ಹೇಳ್ತೀವಿ, ಅದ್ರ ಸಾರ ಬರುತ್ತೆ. ಅಂದ್ರೆ ಈಗ ಸಪೋಸ್ someone wants to study physics, at the same time also wants to study psychology and some sociology, they can choose. ಇದು ಶಾಲೆಗಳು ಇದಕ್ಕೆ ಅವಕಾಶ ಮಾಡಿಕೊಡುತ್ತೋ ಇಲ್ವೋ ಅನ್ನೋದು ಪ್ರಶ್ನೆ. ಆದ್ರೆ ಪಾಲಿಸಿ ಪ್ರಕಾರ ವಿದ್ಯಾರ್ಥಿಗಳು ಅವರ ಲಾಂಗ್ ಟರ್ಮ್ ಕರಿಯರ್ ದೃಷ್ಟಿಯಿಂದ ಅವ್ರಿಗೆ ಏನೇನ್ ಸಬ್ಜೆಕ್ಟ್ ಓದ್ಬೇಕು ಅನ್ಸುತ್ತೆ ಆ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಳ್ಳೋ ಸಂಪೂರ್ಣ ಸ್ವಾತಂತ್ರ್ಯ ಈ ಪಾಲಿಸಿ ಕೊಟ್ಟಿದೆ. And then, as I said, the focus will be on 21st century skills, or the modern kind of skills like critical thinking, innovation, problem solving, design thinking. ಈ ತರ ಸ್ಕಿಲ್ಸ್ ನ ಡೆವಲಪ್ ಮಾಡಬೇಕು ಮಕ್ಕಳಲ್ಲಿ. ಹಿಂದೆಲ್ಲ ಶಾಲೆಗಳಿಗೆ ಆ ಜವಾಬ್ದಾರಿ ಇರ್ಲಿಲ್ಲ. ಅವ್ರಿಗೇನು ಅಂದ್ರೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಅಂತ ಮಾಡಿ ಕಳಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತಿತ್ತು. ಆದ್ರೆ ಈಗ ಶಾಲೆಗಳು ಇದ್ರ ಬಗ್ಗೆನು ಯೋಚನೆ ಮಾಡ್ಬೇಕು. ಮೂರನೇದು, there'll be a flexibility. ಅಂದ್ರೆ ನೀವು ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳೋದಲ್ಲಿ ಮಕ್ಕಳುಗಳಿಗೆ ಅವರ ಒಂದು ಆಸಕ್ತಿ ಮತ್ತು ಅವ್ರಿಗೆ ಅವಶ್ಯಕತೆ, ಅವರ ಆಪ್ಟಿಟ್ಯೂಡ್ ಮತ್ತೆ ಇಂಟ್ರೆಸ್ಟ್ ಯಾವ್ದು ಕಡೆ ಇರುತ್ತೆ ಅದ್ರ ಪ್ರಕಾರ ಸಬ್ಜೆಕ್ಟ್ ಚೂಸ್ ಮಾಡ್ಕೋಬಹುದು. ಬಟ್ ಈ ಉದ್ದೇಶ ಏನು ಅಂದ್ರೆ
ಅವರ ಒಂದು ಲಾಂಗ್ ಟರ್ಮ್ ಕರಿಯರ್ ಗೋಲ್ ಏನಿರುತ್ತಲ್ಲ ಅದ್ರ ಪ್ರಕಾರ ಸಬ್ಜೆಕ್ಟ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಪೇರೆಂಟ್ಸ್ ಸ್ಟೂಡೆಂಟ್ಸ್ ತುಂಬಾ ಹುಷಾರಾಗಿರ್ಬೇಕು. ಆಸ್ ಎ ಕರಿಯರ್ ಕೌನ್ಸಿಲ್, ದಿಸ್ ಇಸ್ ಮೈ ಸಜೆಷನ್ ಅಂಡ್ ಎ ವರ್ಡ್ ಆಫ್ ಕಾಷನ್ ಆಲ್ಸೋ. ಇಫ್ ಯು ಡೋಂಟ್ ಮೇಕ್ ದ ರೈಟ್ ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್, ಇದು ಯಾವಾಗ ಚೂಸ್ ಮಾಡ್ಕೋಬೇಕು ನಾನು ಹೇಳ್ತೀನಿ ಮುಂದೆ. ಸರಿಯಾದ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಿಮ್ಮ ಹೈಯರ್ ಎಜುಕೇಶನ್ಗೆ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಟೇಕ್ ದ ಕೌನ್ಸಿಲ್ ಆಫ್ ಎ ಕರಿಯರ್ ಕೌನ್ಸಿಲರ್ ಅಂಡ್ ದೆನ್ ಗೋ ಫಾರ್ವರ್ಡ್. ನಾಲ್ಕನೇದು, ದಿಸ್ ಪಾಲಿಸಿ ನಾವು ಯಾವಾಗಲೂ ಹೇಳ್ತಿರ್ತೇವೆ ಮಕ್ಳಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲ್ಲ ಅಂತ. ಈಗ ಒಂದು ಕೊಡೋ ಒಂದು ಅವಶ್ಯಕತೆ ಬಂದಿದೆ. ಯಾಕೆಂದ್ರೆ ಯಾಕಂದ್ರೆ ಬಿಕಾಸ್ ದಿಸ್ ಪಾಲಿಸಿ ರೆಕಗ್ನೈಸಸ್ ದಟ್ ಎವ್ರಿ ಕಿಡ್ ಇಸ್ ಯುನೀಕ್. ನಿನ್ನ ಸ್ಟ್ರೆಂತ್, ನಿನ್ನ ವೀಕ್ನೆಸ್, ನಿನ್ನ ಆಸಕ್ತಿಗಳು ಬೇರೆ, ನಿನ್ನ ಸ್ಕಿಲ್ ಸೆಟ್ ಬೇರೆ ಇರುತ್ತೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಹಾಗಾಗಿ ಅದ್ರ ಪ್ರಕಾರವಾಗಿ ನಿನ್ಗೆ ಆಯ್ಕೆ ಮಾಡ್ಕೊಳ್ಳೋ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಅಂಡ್ ದಟ್ಸ್ ದ ಬೆಸ್ಟ್ ನ್ಯೂಸ್ ಆರ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪಾಲಿಸಿ. So to just sum it up, the previous or the legacy education system, education doesn't mean only marks. Education is not equal to marks. Education has many more dimensions to it. ಅದಕ್ಕೆ ಇನ್ನು ತುಂಬಾ ಬಣ್ಣಗಳಿದೆ, ತುಂಬಾ ಒಂದು ಡೈಮೆನ್ಷನ್ಸ್ ಇದೆ. ಮಾರ್ಕ್ಸ್ ಮಾತ್ರ ಎಜುಕೇಶನ್ ಆಗೋದಿಲ್ಲ. ಇದು ಹೇಗೆ ಬದಲಾಗತ್ತೆ ನೋಡೋಣ. ಅಂದ್ರೆ ಈ ಸ್ಟ್ರಕ್ಚರ್ ಏನಿದೆಯಲ್ಲ NEP 2020 ಇದು ಸ್ಟ್ರಕ್ಚರ್. ಹೋಲಿಸ್ಟಿಕ್ ಎಜುಕೇಶನ್ ಆಗ್ಬೇಕು. ಹೋಲಿಸ್ಟಿಕ್ ಎಜುಕೇಶನ್ ಅಂದ್ರೆ ಒಂದು ಸರ್ವತೋಮುಖ ಶಿಕ್ಷಣ ಸಿಗ್ಬೇಕು ಒಂದ್ ಮಗುಗೆ. ಅಂದ್ರೆ ಏನೇನ್ ಬೇಕು ಅಂದ್ರೆ ಒಂದು ನಾಲೆಡ್ಜ್, ಇನ್ನೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಮೂರನೇದು ಸ್ಕಿಲ್ಸ್. ಇದು ಮೂರು ಪೇರೆಂಟ್ಸ್ ಅಂಡ್ ಸ್ಕೂಲ್ ಇವರ ಒಂದು ಕೋಆರ್ಡಿನೇಷನ್ ಅಲ್ಲಿ ಮಕ್ಳಿಗೆ ಸಿಗ್ಬೇಕು. ಇದು ಈ ಪಾಲಿಸಿಯ ಆಶಯ. ಈಗ ಶುರುನಲ್ಲಿ ನೋಡೋಣ ಹೇಗೆ ಶುರು ಆಗುತ್ತೆ ಈ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂತ. ಒಂದು ನಮ್ಮ ರಿಸರ್ಚ್ ಪ್ರಕಾರ, ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ 85% of a child's cumulative brain development will happen before the age of 6. ಹಾಗಾಗಿ ಮಕ್ಕಳ ಇನಿಷಿಯಲ್ ಫ್ಯೂ ಇಯರ್ಸ್, 6 ವರ್ಷ ಆಗೋವರೆಗೂ ಇದೆಯಲ್ಲ, ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ ಆಗುತ್ತೆ ಫಸ್ಟ್ 6 ವರ್ಷದಲ್ಲಿ ಮಗು ಹುಟ್ಟಿದ ಮೇಲೆ. ಹಾಗಾಗಿ ಅದು ಸರಿಯಾದ ರೀತಿನಲ್ಲಿ ಆಗೋ ಹಾಗೆ ನೋಡ್ಕೋಬೇಕು. ಅದಕ್ಕೆ NCERT ಅವ್ರು ಏನ್ ಮಾಡಿದ್ದಾರೆ, ಈ ಜವಾಬ್ದಾರಿನ NCERT ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ. NCERT ಹೇಗ್ ಮಾಡಿದ್ದಾರೆ ಅಂದ್ರೆ 2 ಪಾರ್ಟ್ ಅಲ್ಲಿ ಇದನ್ನ ಮಾಡ್ತಾರೆ. 6 ವರ್ಷದ ತನಕ ಮಕ್ಳಿಗೆ ಯಾವ ರೀತಿ ಮಾಡ್ಬೇಕು ಅಂತ. ಅವ್ರು 6 ವರ್ಷ ಅಂತ ಕೊಟ್ಟಿದ್ರು, ಇವ್ರು ಏನ್ ಮಾಡಿದ್ರು 8 ವರ್ಷದವರೆಗೂ 0 to 3 years ಅಂದ್ರೆ ಮಗು ಹುಟ್ಟಾಗ್ಲಿಂದ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇನ್ನು ಮುಂದೆ ಸರ್ಕಾರದ ಆಶಯ ಏನಿದೆ ಈ ಪಾಲಿಸಿ ಮೂಲಕ ಅಂದ್ರೆ, ಯಾರ್ಯಾರಿಗೆ ಮಗು ಆಗುತ್ತೆ, ಮಗು ಆದ ತಕ್ಷಣ ಅದು ಸರ್ಕಾರಿ ಆಸ್ಪತ್ರೆಗಳಾಗ್ಲಿ ಪ್ರೈವೇಟ್ ಆಸ್ಪತ್ರೆ, ಮಗು ಆದ ತಕ್ಷಣ ಪೇರೆಂಟ್ಸ್ಗೆ ಒಂದು ಬುಕ್ಲೆಟ್ ಕೊಡ್ತಾರೆ. ಅಂದ್ರೆ ಮಗುನ ಹೇಗೆ ಸಾಕಬೇಕು, ಮಗುಗೆ ನೀವು ಯಾವ ರೀತಿ ನರ್ಚರ್ ಮಾಡಬೇಕು ಅನ್ನೋದು. ಇದನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಎಕ್ಸ್ಪರ್ಟ್ಸ್ ಫ್ರಮ್ NCERT, ಸೈಕಾಲಜಿ ಅವರು, ಚೈಲ್ಡ್ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ಸ್, ಎಜುಕೇಶನಿಸ್ಟ್, ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಗೆ ಒಂದು ಕ್ಲಿಯರ್ ಗೈಡೆನ್ಸ್ ಸಿಗ್ಬಿಡತ್ತೆ. ಈವನ್ ಇಫ್ ಯರ್ ಫಸ್ಟ್ ಟೈಮ್ ಪೇರೆಂಟ್, ಮಕ್ಳನ್ನ ಹೇಗ್ ಬೆಳೆಸ್ಬೇಕು. ಈಗ ನಾವು ಸಾಮಾನ್ಯ ಮಾತು ಕೇಳ್ತಿದ್ದೇವೆ, ಅಯ್ಯೋ ನಮ್ ಕಾಲದಲ್ಲಿ ಮಕ್ಳಿಗೆ ಇರ್ಲಿಲ್ಲಪ್ಪ, ಈಗಿನ ಮಕ್ಳು ಬೆಳೆಸೋದೇ ಕಷ್ಟ ಅಂದ್ರೆ ಏನು ಅಂದ್ರೆ, ಅವಾಗ ಒಟ್ಟು ಕುಟುಂಬ ಇರೋದು, ಸಹಾಯ ಚೆನ್ನಾಗಿ ಸಿಗೋದು, ಯಾರೋ ನೋಡ್ಕೊಳ್ಳೋರು ಮಕ್ಳನ್ನ. ಆದ್ರೆ ಈಗ ಏನಾಗತ್ತೆ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆದ್ರಿಂದ ಯಾರು ಇರೋದಿಲ್ಲ ಜನ ನೋಡ್ಕೊಳಕ್ಕೆ. ಹಾಗಾಗಿ ಅಪ್ಪ ಅಮ್ಮನ ಇನ್ವಾಲ್ವ್ ಆಗ್ಬೇಕು. ದೇ ಹ್ಯಾವ್ ಟು ಗೆಟ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ನರ್ಚರಿಂಗ್ ದ ಕಿಡ್. ಹಾಗಾಗಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಈ ಒಂದು ಬುಕ್ಲೆಟ್ ಮಾಡ್ಕೊಡ್ತಾರೆ. ಇದು ಯಾರಿಗ ಅಪ್ಲೈ ಆಗತ್ತೆ ಅಂದ್ರೆ, ಪ್ಲೇ ಸ್ಕೂಲ್ಗೆ ಹೋಗೋ ಮಕ್ಳಿಗೆ, ಆಗಿನ ಹುಟ್ಟಿದ ಮಕ್ಳಿಗೆ, ಪ್ಲೇ ಸ್ಕೂಲ್ ಹೋಗೋ ಮಕ್ಳಿಗೆ, ಮತ್ತು 1ನೇ ಮತ್ತು 2ನೇ ಕ್ಲಾಸ್ ಮಕ್ಳಿಗೆ. 1ನೇ ಮತ್ತು 2ನೇ ಕ್ಲಾಸ್ ಮಕ್ಳಿಗೂ ಯಾಕೆ ಅಪ್ಲೈ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ. ನೋಡಿ, ಹಿಂದೆ ಎಲ್ಲ ನಮ್ಗೆ ಏನ್ ಸಿಸ್ಟಮ್ ಇತ್ತು ಅಂದ್ರೆ, 3 ವರ್ಷ ಪ್ರೀ ನರ್ಸರಿ ಅಲ್ವಾ, ಪ್ರೀ ನರ್ಸರಿ ಅಥವಾ ಕಿಂಡರ್ ಗಾರ್ಟನ್ ಅಂತ ನೀವೇನಂತೀರ. ಪ್ರೀ ನರ್ಸರಿ, LKG, UKG 3 ವರ್ಷ. ಆಮೇಲೆ 1st ಇಂದ 10th 10 ವರ್ಷ, ಮತ್ತೆ 2 ವರ್ಷ PUC ಅಂತ ಸ್ಟೇಟ್ ಬೋರ್ಡ್ ಅಲ್ಲಿ ಇತ್ತು. ಈ CBSE, ICSE ಅಥವಾ ಇಂಟರ್ನ್ಯಾಷನಲ್ ಬೋರ್ಡ್ ಅಲ್ಲಿ ಬೇರೆ ಬೇರೆ 11th 12th ಆ ಗ್ರೇಡ್ ಈ ಗ್ರೇಡ್ ಅಂತ ಹೇಳ್ತಾರೆ. ಒಟ್ಟು ಉದ್ದೇಶ ಏನು, 3 + 10 + 2 ವರ್ಷ, ಒಟ್ಟು 15 ವರ್ಷ. ಈ ಹೊಸ ಪಾಲಿಸಿ ಪ್ರಕಾರನು 15 ವರ್ಷನೇ. ನೀವು ನೋಡ್ಬೋದು, ನೀವು 5 + 3 + 3 + 4 is also 15. ಬಟ್ ಏನು ಅಂದ್ರೆ ಆ ಸ್ಟೇಜಸ್ ಡಿಫರ್ ಆಗಿದೆ. ಯಾವ ರೀತಿ ಅಂದ್ರೆ, ಫಸ್ಟ್ ಸ್ಟೇಜ್ ನ ಏನಂತ ಕರಿತೀವಿ, ಫೌಂಡೇಶನ್ ಸ್ಟೇಜ್ ಅಂತ ಕರಿತೀವಿ. ಫೌಂಡೇಶನ್ ಸ್ಟೇಜ್ ಅಲ್ಲಿ ಯಾವ್ದಾದ್ರು ಬರುತ್ತೆ, ಮಗು ಹುಟ್ಟಾಗ್ಲಿಂದ ಪ್ರೀ ಸ್ಕೂಲ್. ಪ್ರೀ ಸ್ಕೂಲ್ ಎಷ್ಟು, 3 ವರ್ಷ. ಅಂದ್ರೆ ನಿಮ್ಮ ಪ್ರೀ KG,
LKG UKG ಅಥವಾ ನರ್ಸರಿ LKG UKG ಏನ್ ಹೇಳ್ತಾರೆ ಆ 3 ವರ್ಷ. ಅದ್ರ ಜೊತೆಗೆ 1 ಮತ್ತು 2ನೇ ಕ್ಲಾಸ್ ಅಂದ್ರೆ ಮಗುಗೆ 8 ವರ್ಷ ಆಗೋರು. 2ನೇ ಕ್ಲಾಸ್ ಅನ್ನೋದ್ರಲ್ಲಿ ಮಗುಗೆ 7 ಅಥವಾ 8 ವರ್ಷ ಅಂದ್ರೆ ಅಷ್ಟರೊಳಗೆ ಬ್ರೈನ್ ಡೆವಲಪ್ಮೆಂಟ್ ಸಂಪೂರ್ಣವಾಗಿ ಆಗಿರುತ್ತೆ ಅಂತ. ಹಾಗಾಗಿ ಫೌಂಡೇಶನ್ ಸ್ಟೇಜ್ ನ ಅದನ್ನ ಇಟ್ಟಿದ್ದಾರೆ. ಎರಡನೇದು ಪ್ರಿಪರೇಟರಿ ಸ್ಟೇಜ್, ಇದು ಕೇವಲ 3 ವರ್ಷ, 3, 4 ಮತ್ತು 5ನೇ ಕ್ಲಾಸ್ ಸೇರಿ. ಆಮೇಲೆ ಮಿಡ್ಲ್ ಸ್ಕೂಲ್ ಅಲ್ಲಿ 6, 7, 8 ಇದೊಂದು ಬ್ಲಾಕ್, ಮತ್ತು ಕೊನೆ ಬ್ಲಾಕ್ ಯಾವುದು ಸೆಕೆಂಡರಿ ಸ್ಕೂಲ್ ಅಂತ. ಇನ್ನು ಮುಂದೆ ಸ್ಟೇಟ್ ಬೋರ್ಡ್ ಅಲ್ಲೂ ನಿಮ್ಗೆ PUC ಅಂತೆಲ್ಲ ಇರೋದಿಲ್ಲ. 9 ರಿಂದ 12ನೇ ಕ್ಲಾಸ್, 9th, 10th, 11th, 12th 4 ವರ್ಷ ಸೇರಿ ಅದು ಒಂದು ಬ್ಲಾಕ್ ಸೆಕೆಂಡರಿ ಸ್ಕೂಲ್. ಪ್ರಿ ಯೂನಿವರ್ಸಿಟಿ ಬೋರ್ಡ್ ಇರೋದಿಲ್ಲ, ಪ್ರಿ ಯೂನಿವರ್ಸಿಟಿ ಕೋರ್ಸ್ ಅನ್ನೋದು ಇರಲ್ಲ. 9th to 12th ಒಂದು ಬ್ಲಾಕ್. ಈ ರೀತಿ 5+3+3+4 ದಿಸ್ ಇಸ್ ದ ನ್ಯೂ ಸಿಸ್ಟಮ್. ಇದು ಯಾವ ರೀತಿ ಇದನ್ನ ಅಥವಾ ಯಾವ ಒಂದು ರೀತಿನಲ್ಲಿ ಇದನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಂದ್ರೆ, ಫೌಂಡೇಶನ್ ಅಲ್ಲಿ ನಿಮಗೆ ಪುಸ್ತಕಗಳು ಇರದೇ ಇಲ್ಲ ಅಥವಾ ಇದು ತುಂಬಾ ಕಮ್ಮಿ ಇರುತ್ತೆ. ಫೌಂಡೇಶನ್ ಸ್ಟೇಜ್ ಅಂದ್ರೆ ಎಲ್ಲಿವರೆಗೂ 2ನೇ ಕ್ಲಾಸ್ ವರ್ಗು. ಮತ್ತೆ ಏನ್ ಮಾಡ್ತಾರೆ ಅಲ್ಲಿ ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಆಟಗಳು ಹೇಳ್ಕೊಡ್ತಾರೆ, ಆಕ್ಟಿವಿಟೀಸ್ಗಳು ಹೇಳ್ಕೊಡ್ತಾರೆ, ಮತ್ತು ಮಕ್ಳು ಅವಾಗವೇ ಹೊಸದಾಗಿ ಕಲಿಯೋದಿಕ್ಕೆ, ಅವಾಗ ಏನಾದ್ರು ಡಿಸ್ಕವರ್ ಮಾಡೋದಿಕ್ಕೆ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಹೂವು ಹಣ್ಣಿನ ಗಿಡ ತೋರ್ಸೋದು, ಹುಳ ಹಪ್ಪಟೆ ತೋರ್ಸೋದು, ಪ್ರಕೃತಿ ತೋರ್ಸೋದು, ಮತ್ತೆ ಅವಾಗ ಆಟ ಆಡಕ್ಕೆ ಕ್ಲೇ ಕೊಟ್ಬಿಟ್ಟು ನೀ ಏನಾರ ಮಾಡು ಅನ್ನೋದು, ಪಜಲ್ ಕೊಟ್ಬಿಟ್ಟು ಆಟ ಆಡ್ಸೋದು, ಅಥವಾ ಡ್ರಾಯಿಂಗ್ ಶೀಟ್ ಕೊಟ್ಬಿಟ್ಟು ಡ್ರಾಯಿಂಗ್ ಮಾಡಿ ಅನ್ನೋದು. ಈ ತರ ಪ್ಲೇ ಅಂಡ್ ಆಕ್ಟಿವಿಟಿ ಬೇಸ್ಡ್ ಸೆಲ್ಫ್ ಡಿಸ್ಕವರಿ, ಮಗುನ ಎಂಕರೇಜ್ ಮಾಡೋದು. ಕಲ್ತ್ಕೊ ನಿಂಗ್ ಕಲಿ, ನಿಂಗೆ ಏನ್ ಖುಷಿ ಅಂತ. ಅಂದ್ರೆ ಮಗುಗೆ ಏನ್ ಬೇಕೋ ಅದನ್ನ ಹೇಗೆ ಬೇಕೋ ಹಾಗೆ ಕಲಿಯೋದಿಕ್ಕೆ ಅಂದ್ರೆ ಒಂದು ಮಾನಿಟರ್ ಮಾಡೋದು, ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡುವಂತ. ಎಲ್ಲಿವರೆಗೂ ಫೌಂಡೇಶನ್ ಸ್ಟೇಜ್ 8ನೇ ವರ್ಷ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಗು. 3, 4, 5 ಇದು ಪ್ರಿಪರೇಟರಿ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ, ಬುಕ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಲೈಟ್ ಆಗಿ. ಲೈಟ್ ಬುಕ್ಸ್, ತುಂಬಾ ಹೆವಿ ಇರೋದಿಲ್ಲ ಬುಕ್ಸ್, ತುಂಬಾ ಲೈಟ್ ಬುಕ್ಸ್ ಇರುತ್ತೆ. ಮಕ್ಳನ್ನ ಇಂಟರಾಕ್ಟಿವ್ ಸೆಷನ್ ಮಾಡ್ತಾರೆ. ಅಲ್ಲಿ ಟೀಚರ್ ರೋಲ್ ಏನಾಗೋಗುತ್ತೆ, ಟೀಚಿಂಗ್ ಅಂದ್ರೆ ಒನ್ ವೇ ಇತ್ತು ಇಲ್ಲಿವರೆಗೂ. ಅಂದ್ರೆ ಟೀಚರ್ ಬರ್ತಾರೆ, ಒಂದು ಟಾಪಿಕ್ ಇರುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ, ಮಕ್ಳಿಗೆ ಪಾಠ ಮಾಡ್ತಾರೆ, ಬರ್ಕೊಳ್ಳಿ ಅಂತಾರೆ. ಈಗ ಹಾಗಲ್ಲ, ದೇ ಹ್ಯಾವ್ ಟು ಮೇಕ್ ಇಟ್ ಇಂಟರಾಕ್ಟಿವ್. ಅಂದ್ರೆ ಪ್ರಶ್ನೆಗಳನ್ನ ಕೇಳ್ಬೇಕು, ಅಂದ್ರೆ ಮಕ್ಳು ಪ್ರಿಪೇರ್ ಆಗಿ ಬರ್ಬೇಕಾಗತ್ತೆ ಈ ಟಾಪಿಕ್ಗೆ. ಅವಕ್ಕೆ ಅನ್ಸಿದನೆ ಕೇಳ್ತಾರೆ, ಇದು ಹೌದಾ, ಇದು ಹೀಗ ಹಾಗ, ಈ ತರ ಪ್ರಶ್ನೆ ಕೇಳೋದ್ರ ಮೂಲಕ, ಮಕ್ಳನ್ನ ಆಟ ಆಡ್ಸೋ ಮೂಲಕ ಪಾಠ ಮಾಡೋದು ಪ್ರಿಪರೇಟರಿ ಸ್ಟೇಜ್ ಅಲ್ಲಿ. ಇಲ್ಲಿ ನಿಮಗೆ ಬರವಣಿಗೆ, ಇದುವರೆಗೂ ಬರವಣಿಗೆ ಇರಲ್ಲ. ಟಿಲ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಿಮ್ಗೆ ಬರವಣಿಗೆ ಮೇಲೆ ಜಾಸ್ತಿ ಗಮನ ಕೊಡೋದಿಲ್ಲ. 3ನೇ ಕ್ಲಾಸ್ ಇಂದ ಬರವಣಿಗೆ ಮೇಲೆ ಗಮನ ಕೊಡ್ತಾರೆ. ಫಿಸಿಕಲ್ ಎಜುಕೇಶನ್, ಮ್ಯಾಥ್ಸ್, ಸೈನ್ಸ್, ಈ ತರ ಎಲ್ಲ ಸಬ್ಜೆಕ್ಟ್ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ 3, 4, 5ನೇ ಕ್ಲಾಸ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಮಿಡಲ್ ಸ್ಕೂಲ್ 6, 7, 8 ಅಲ್ಲಿ ನಿಮ್ಗೆ ಸ್ಪೆಷಲೈಸ್ ಟೀಚರ್ಸ್ ಬರ್ತಾರೆ. ಅವರು ಆಗ ಇಲ್ಲಿ ಏನ್ ಇಂಟ್ರೊಡ್ಯೂಸ್ ಆಗಿರುತ್ತಲ್ಲ ಪ್ರಿಪರೇಟರಿ ಸ್ಟೇಜ್ ಅಲ್ಲಿ, ಆ ಸಬ್ಜೆಕ್ಟ್ ಗಳಿಗೆ ಇನ್ ಡೆಪ್ತ್ ಟೀಚಿಂಗ್ ಮಾಡ್ತಾರೆ ಎಕ್ಸ್ಪರ್ಟ್ ಟೀಚರ್ಸ್ಗಳು. ಈಗ ಮಗುಗೆ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಆಗ್ಲಿ, ಹೊಸ ಕಾನ್ಸೆಪ್ಟ್ ಆಗ್ಲಿ, ಸ್ವಲ್ಪ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಆಗ್ಲಿ, ಸಬ್ಜೆಕ್ಟ್ ಎಲ್ಲ ಪಾಠ ಮಾಡ್ಕೊಂಡು ಬರ್ತಾರೆ. 9ನೇ ಕ್ಲಾಸ್ಗೆ ಬಂದ್ಮೇಲೆ ಸೆಕೆಂಡರಿ ಸ್ಕೂಲ್ ಅಂತ ಆಗುತ್ತೆ. ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, 8ನೇ ಕ್ಲಾಸ್ ಆಗಿ 9ಕ್ಕೆ ಬರ್ತಿದಂಗೆ the students will be offered lot of choices as far as subjects are concerned. ಹಾಗಾಗಿ ಇಲ್ಲಿ 8th ಅಥವಾ 9th ಅಲ್ಲಿ ನೀವು ಏನ್ ಆಯ್ಕೆ ಮಾಡ್ಕೊಂತ, 8th ಮುಗಿದ್ಮೇಲೆ 9th ಸ್ಟ್ಯಾಂಡರ್ಡ್ ಆಯ್ಕೆ ಮಾಡ್ಕೋಬೇಕು. ಇಫ್ ಯು ಆರ್ ನಾಟ್ ಕ್ಲಿಯರ್ ಅಬೌಟ್ ಯುವರ್ ಲಾಂಗ್ ಟರ್ಮ್ ಕರಿಯರ್ ಆಸ್ಪಿರೇಷನ್, if you are not clear about what your interests are, what is your aptitude, what are your strengths, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಿಮ್ಮ ಆಯ್ಕೆ ತಪ್ಪಾಗೋ ಸಾಧ್ಯತೆ ಇದೆ. ಹಾಗಾಗಿ 9ನೇ ಕ್ಲಾಸ್ ಅಲ್ಲಿ ಕರಿಯರ್ ಕೌನ್ಸಿಲರ್ನ ನೀವು ಸಲಹೆ ತಗೊಳ್ಳೋದು ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಪಾಲಿಸಿ ಇಂಪಾರ್ಟೆಂಟ್ ಫೀಚರ್ಸ್ ಏನು ನೋಡೋಣ. ಮೊದಲನೇದಾಗಿ ನಿಮ್ಗೆ 1ನೇ ಕ್ಲಾಸ್ಗೆ ಬರ್ತಿದಂಗೆ ಮಗುಗೆ ಒಂದು 3 ತಿಂಗಳು ಸ್ಕೂಲ್ ಪ್ರಿಪರೇಷನ್ ಮಾಡ್ಯೂಲ್ ಅನ್ನು ಮಾಡ್ತಾರೆ. ಇದು ಯಾಕೆ ಇದನ್ನ ಮಾಡ್ತೀರಾ ಅಂದ್ರೆ, ಈಗ ಏನಾಗ್ತಿದೆ, ಸುಮಾರು ಮಕ್ಕಳು ಈಗ ನೋಡಿ, ಇದುವರೆಗೂ ನಿಮ್ಗೆ ಈ ಕಿಂಡರ್ ಗಾರ್ಟನ್ ಕ್ಲಾಸಸ್ ಅಂದ್ರೆ ನಿಮ್ಮ ಪ್ರಿ KG, LKG, UKG ಇದೇನ್ ಮ್ಯಾಂಡೇಟರಿ ಇಲ್ಲ. ನೀವು ಮನೇಲೆ ಮಗುನ ಇಟ್ಕೊಂಡಿದ್ರು ಡೈರೆಕ್ಟ್ ಆಗಿ 1ನೇ ಕ್ಲಾಸ್ಗೆ ಸ್ಕೂಲ್ಗೆ ಸೇರಿಸಬಹುದಾಯಿತು, ಕಾನೂನು ಪ್ರಕಾರ ಏನೂ ಸಮಸ್ಯೆ ಇರಲಿಲ್ಲ. ಆದ್ರೆ ಈಗ ಏನ್ ಮಾಡಿದ್ದಾರೆ, ಅಲ್ಲಿ ಏನಾಗಿದೆ, ನಮ್ಮ ರಿಸರ್ಚ್ ಅಥವಾ ಸ್ಟಡಿ ಪ್ರಕಾರ ಅಲ್ಲಿ ಸಡನ್ ಆಗಿ ಬಂದ ಮಕ್ಳುಗಳು ಈ KG ಕ್ಲಾಸ್ ಇಂದ ಬಂದ ಮಕ್ಳುಗಳಿಗೆ ತುಂಬಾ ಡಿಫ್ರೆನ್ಸ್ ಇತ್ತು. ಹಾಗಾಗಿ ಈ ತರ ಡಿಫ್ರೆನ್ಸ್ ಎಲ್ಲ ಹೋಗ್ಲಾಡ್ಸ್ಬೇಕು ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ಈಗ 1ನೇ ಕ್ಲಾಸ್ಗೆ ಯಾವ್ಯಾವ ಮಕ್ಳು ಅಡ್ಮಿಷನ್ ಆದ್ರೆ ಒಂದು ಪ್ರಿಪರೇಷನ್ ಮಾಡ್ಯೂಲ್ ಮಾಡ್ತಾರೆ 3 ತಿಂಗಳಿಗೆ. ಅಂದ್ರೆ ಎಲ್ಲಾ ಮಕ್ಳು ಒಂದೇ ಲೆವೆಲ್ಗೆ ತರೋದಕ್ಕೆ, ಇನ್ ಟರ್ಮ್ಸ್ ಆಫ್ ದ ರೆಡಿನೆಸ್ ಟು ಲರ್ನ್ ಮೋರ್. ಹಾಗಾಗಿ ಆಮೇಲೆ ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ, ಟಿಲ್ ಗ್ರೇಡ್ 5 ಅಂದ್ರೆ 5ನೇ ಕ್ಲಾಸ್ ವರ್ಗೂ
ನಿಮ್ಗೆ ಮಾತೃಭಾಷೆನಲ್ಲೇ ಶಿಕ್ಷಣ. ಎಜುಕೇಶನ್ ವಿಲ್ ಹ್ಯಾಪನ್ ಇನ್ ಮದರ್ ಟಂಗ್. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಕರ್ನಾಟಕ, ನಿಮ್ಗೆ ಕನ್ನಡದಲ್ಲೇ ಎಜುಕೇಶನ್ ಆಗುತ್ತೆ. ಎಲ್ಲಿವರೆಗೂ? 5ನೇ ಕ್ಲಾಸ್ವರೆಗೂ. ಸಾಧ್ಯವಾದ್ರೆ 8ನೇ ಕ್ಲಾಸ್ವರೆಗೂ ಮಾಡಿ ಅನ್ನೋದು ಇದ್ರ ಆಶಯ, ಪಾಲಿಸಿ ಆಶಯ. ಲೋಕಲ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ನಲ್ಲಿ ಎಜುಕೇಶನ್ ಮಾಡಿ. ಸೊ ಪ್ರೈಮರಿ ಎಜುಕೇಶನ್ ವಿಲ್ ಬಿ ಇನ್ ಮದರ್ ಟಂಗ್. 3 ಲ್ಯಾಂಗ್ವೇಜ್ ಫಾರ್ಮುಲಾ ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಯಾರೋ ಹುಡುಗರು 3 ಲ್ಯಾಂಗ್ವೇಜ್ ಓದಿದೀವಿ ನಾವು 5ನೇ ಕ್ಲಾಸ್ವರೆಗೂ, ನಮ್ಗೆ 6 ಅಥವಾ 7ಕ್ಕೆ ಬೇರೆ ಲ್ಯಾಂಗ್ವೇಜ್ ಓದ್ಬೇಕು ಅಂದ್ರೂ ಕೂಡ ನಿಮ್ಗೆ ಅವಕಾಶ ಇದೆ. ಸಾಮಾನ್ಯ 3 ಲ್ಯಾಂಗ್ವೇಜ್ ಅಂದ್ರೆ ಏನಿರುತ್ತೆ? ಒಂದು ಲೋಕಲ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್, ಇನ್ನೊಂದು ಹಿಂದಿ, ಇಂಗ್ಲಿಷ್. 6-7ರಿಂದ ಬೇರೆ ಲ್ಯಾಂಗ್ವೇಜಸ್ ಬೇಕಾದ್ರೂ ನೀವು ಓದ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಒಂದು ಬೇಸಿಕ್ ಮತ್ತು ಒಂದು ಅಡ್ವಾನ್ಸ್ಡ್ ಅಂತ ಇರುತ್ತೆ. ಎಲ್ಲಿಂದ? ನಿಮ್ಗೆ 9ನೇ ಕ್ಲಾಸಿಂದ. From 9th standard, for every subject you'll have 2 versions of the subject. One is the basic, other is the advanced. And from grade 6 itself, vocational courses would be introduced and some new skills would be introduced, like artificial intelligence, robotics, coding, design thinking, data science. ನೀವು ಮೊನ್ನೆ ನೋಡಿರ್ಬೋದು ಪೇಪರ್, ನ್ಯೂಸ್ ಪೇಪರ್ ನಲ್ಲಿ ಹಾಕಿದ್ದಾರೆ. ಕೋಡಿಂಗ್ ಅಂಡ್ ಡೇಟಾ ಸೈನ್ಸ್ ವುಡ್ ಬಿ ಇಂಟ್ರೊಡ್ಯೂಸ್ ಫ್ರಮ್ ಗ್ರೇಡ್ 6. CBSE ನವರು ಡಿಸೈಡ್ ಮಾಡ್ಯಾರ. ಹಾಗೆ ಹೊಸ ಹೊಸ ಒಂದು ಸ್ಕಿಲ್ಸ್ ಟ್ರೈನಿಂಗ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ವೊಕೇಶನಲ್ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಈ 6, 7, 8 ಇದೆಯಲ್ಲ ನಿಮ್ಮ ಮಿಡಲ್ ಸ್ಕೂಲ್ ಇದರಲ್ಲಿ, ನಿಮ್ಗೆ ಕಂಪಲ್ಸರಿ ನೀವು 1 ವರ್ಷ ಯಾವ್ದಾರ ಒಂದು ವೊಕೇಶನಲ್ ಕೋರ್ಸ್ ಮಾಡ್ಲೇಬೇಕು. ಏನಾರ ಇರ್ಬೋದು, ಅದು ಪ್ಲಂಬಿಂಗ್ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಅಥವಾ ಡ್ಯಾನ್ಸ್ ಇರ್ಬೋದು, ಅಥವಾ ಯೋಗ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಏನಾರ ಎನಿ ವೊಕೇಶನಲ್ ಕೋರ್ಸ್ ಆಫ್ ಯುವರ್ ಚಾಯ್ಸ್ 1 ವರ್ಷ ಕಂಪಲ್ಸರಿ ನೀವು 6, 7, 8 ಈ 3ರಲ್ಲಿ ಯಾವ್ದೋ 1 ವರ್ಷ ಮಾಡ್ಲೇಬೇಕು. ಮತ್ತೆ ಈ 7 ಮತ್ತು 8ನೇ ಕ್ಲಾಸ್ ಮಕ್ಕಳಿಗೆ ತಮ್ಮ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಬರ್ಲಿ ಅಂದ್ಬಿಟ್ಟು ನಿಮ್ಗೆ ಅದಕ್ಕೆ ಒಂದು ಕೋರ್ಸ್ ಇರುತ್ತೆ. ಅಂದ್ರೆ ವಾರದಲ್ಲಿ ಒಂದು ಪೀರಿಯಡ್ ಇರುತ್ತೆ. ಉದಾಹರಣೆಗೆ ಕ್ಲೈಮೇಟ್ ಚೇಂಜ್, ಸ್ಯಾನಿಟೇಷನ್, ವಾಟರ್ ಮ್ಯಾನೇಜ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಜೆಂಡರ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್, ಈ ತರ. And in grades 9 to 12, what is very important is the kids will have a class, at least 1 period a week, where you will be encouraged to discuss issues of current affairs, which you can pick from newspapers, magazines, journal, books, or even movies. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆ ಅಂತ. ನಾನು ಯಾವ್ದೋ ಒಂದು ನ್ಯೂಸ್ ನೋಡ್ಬೇಕಾದ್ರೆ ನೋಡಿದೆ, ಈಗಿನ ಜನರೇಷನ್ ಮಕ್ಕಳಿಗೆ when did India get independence? And you will not believe me, 8 out of 10 people on an average were not able to answer. ನೋಡಿ, ನಮ್ಮ ಈಗಿನ ಜನರೇಷನ್ ಅವರ ಕರೆಂಟ್ ಅಫೇರ್ಸ್, ಅವರ ಜ್ಞಾನ ಮಟ್ಟ ಎಷ್ಟರಲ್ಲಿದೆ ಅಂತ. ಟೆಕ್ನಾಲಜಿ ತುಂಬಾ ಮುಂದುವರು. ಅವ್ರಿಗೆ ಬೇಕಾಗಿರೋ ಫೇವರೇಟ್ ಸ್ಟಾರ್, ಬಾಲಿವುಡ್, ಹಾಲಿವುಡ್ ಸೆಲೆಬ್ರಿಟಿ, ಯಾವ ತರ ಬಟ್ಟೆ ಹಾಕ್ತಾರೆ, ಅವ್ರ ಹತ್ರ ಏನ್ ಕಾರ್ ಇದೆ, ಇದೆಲ್ಲ ತಿಳ್ಕೊಂಡಿದ್ದಾರೆ. ಆದ್ರೆ ನಮ್ಮ ದೇಶಕ್ಕೆ ಯಾವತ್ ಸ್ವಾತಂತ್ರ್ಯ ಬಂತು ಅನ್ನೋದು ಗೊತ್ತಿಲ್ಲ. ಗಾಂಧಿ ಜಯಂತಿ ಹುಟ್ಟಿದ್ಯ, ಮಹಾತ್ಮ ಗಾಂಧಿ ಹುಟ್ಟಿದ ಯಾವಾಗ ಅನ್ನೋದು ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಯಾರು ಅನ್ನೋದು ಗೊತ್ತಿಲ್ಲ. ಭಗತ್ ಸಿಂಗ್ ಯಾರು ಅನ್ನೋದು ಗೊತ್ತಿಲ್ಲ. ಎಂತ ವಿಪರ್ಯಾಸ ನೋಡಿ. ನಮ್ಮ ಸುತ್ತಮುತ್ತ ಹೋಲಿ, ಹಳೇದ ಹಿಸ್ಟ್ರಿ ಗೊತ್ತಿಲ್ಲ, ಈಗ ಏನಾಗ್ತದೆ ನಿಮ್ ಸುತ್ತಮುತ್ತ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಒಂದು ಲಿಮಿಟೇಷನ್ ಹೋಗ್ಲಾಡ್ಸಕ್ಕೋಸ್ಕರ ಈ ಗ್ರೇಡ್ 9th to 12th 4 ವರ್ಷದಲ್ಲಿ ನಿಮ್ಗೆ 4 ವರ್ಷನೂ ಕೂಡ ಈ ತರ ಇರುತ್ತೆ. ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಒಂದು ಅವೇರ್ನೆಸ್ ಬರ್ಲಿ. ಇದು ತುಂಬಾ ಉತ್ತಮ ಮೂವ್ ನನ್ನ ಪ್ರಕಾರ. ಮತ್ತು ಇದೆಲ್ಲ ತಿಳ್ಕೊಂಡ್ರೆ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಏನೇನ್ ಸಬ್ಜೆಕ್ಟ್ಸ್ ಬರುತ್ತೆ, ಹೇಗ್ ಬರುತ್ತೆ, ಏನು ಅಂತ ಎಲ್ಲ ಅಂತ. ಮತ್ತೆ ನೀವು ಒಂದೇನ್ ತಿಳ್ಕೊಬೇಕು ಅಂದ್ರೆ, ಎಕ್ಸಾಮ್ಸ್ಗಳು ಆಗತ್ತಾ ಮಕ್ಕಳಿಗೆ? ಯಾಕಂದ್ರೆ ಈ ಹೊಸ ಎಜುಕೇಶನ್ ಪಾಲಿಸಿ ನಾ ಹೇಳಿದೆ, ಎಕ್ಸಾಮ್ ಭಯ ಅಥವಾ ಮಾರ್ಕ್ಸ್ಗೆ ಅತಿಯಾದ ಒಂದು ಫೋಕಸ್ ಏನಿತ್ತು ಅದು ಕಮ್ಮಿ ಆಗತ್ತೆ ಅಂತ. ಹಾಗಾದ್ರೆ ಎಕ್ಸಾಮ್ಗಳು ಆಗಲ್ಲ ಅಂದ್ರೆ ಆಗತ್ತೆ. ಆದ್ರೆ ನಿಮ್ಗೆ ಏನಾಗತ್ತೆ, 3ನೇ ಕ್ಲಾಸು ಮತ್ತು 5ನೇ ಕ್ಲಾಸು ಮತ್ತು 8ನೇ ಕ್ಲಾಸ್, 3rd standard, 5th and 8th standard, a student has to take ಸ್ಟೇಟ್ ಬೋರ್ಡ್ ಅಲ್ಲಿ ಇದ್ರೆ ಸ್ಟೇಟ್ ಲೆವೆಲ್ ಎಕ್ಸಾಮು, CBSE ಅಥವಾ ICSE ಅಂತ ಬೋರ್ಡ್ ಅಲ್ಲಿ ಇದ್ರೆ ನ್ಯಾಷನಲ್ ಲೆವೆಲ್ ಒಂದು ಎಕ್ಸಾಮ್ ತಗೋಬೇಕು, ಫೈನಲ್ ಎಕ್ಸಾಮ್. ಆದ್ರೆ ಈ ಎಕ್ಸಾಮ್ ಅಲ್ಲಿ ಪಾಸು ಫೇಲು ಅನ್ನೋದು ಇರೋದಿಲ್ಲ. ದಿಸ್ ಇಸ್ ಜಸ್ಟ್ ಟು ಕನ್ಫರ್ಮ್ ದ ಲರ್ನಿಂಗ್ ಆಫ್ ದ ಸ್ಟೂಡೆಂಟ್. ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ತಿಳ್ಕೊಂಡಿಯಾನೆ, ಅವನ ಜ್ಞಾನಾರ್ಜನೆ ಎಷ್ಟಾಗಿದೆ ಅನ್ನೋ ತಿಳ್ಕೊಳಕ್ ಅಷ್ಟೇ ಎಕ್ಸಾಮ್ ಹೊರತು ಇದು ಪ್ರಮೋಟ್ ಅಥವಾ ಡಿಮೋಟ್ ಮಾಡೋದಕ್ಕಲ್ಲ. ಈಗಿನ ವ್ಯವಸ್ಥೆ ತರ ಆ ತರ ಅಲ್ಲ. ಇದು ಯಾವಾಗ ಬರಿಬೇಕು, 3ನೇ ಕ್ಲಾಸ್ ಅಲ್ಲಿ ಒಂದ್ಸಲಿ, ಅಗೇನ್ ಇನ್ 5th standard, ಅಗೇನ್ ಇನ್ 8th standard. ಅದ್ ಬಿಟ್ರೆ ಅದಕ್ ಮುಂಚೆ 8ನೇ ಕ್ಲಾಸ್ ವರೆಗೂ ಬೇರೆ ಇನ್ ಯಾವ ಕ್ಲಾಸ್ ಅಲ್ಲೂ ನಿಮ್ಗೆ ಎಕ್ಸಾಮ್ ಅನ್ನೋದು ಇರೋದಿಲ್ಲ. ಇಟ್ ಮೀನ್ಸ್ ಬೈ ಡಿಫಾಲ್ಟ್ ಎವ್ರಿವನ್ ವಿಲ್ ಬಿ ಪ್ರಮೋಟೆಡ್ ಟು ದ ನೆಕ್ಸ್ಟ್ ಕ್ಲಾಸ್. ಆದ್ರೆ
9ನೇ ಕ್ಲಾಸಿಂದ ಇದು ಬದಲಾಗತ್ತೆ. ದೇರ್ ವಿಲ್ ಬಿ ಎ ಚೇಂಜ್. ಏನ್ ಚೇಂಜ್ ಅಂದ್ರೆ ಫ್ರಮ್ 9th to 12th ಸ್ಟ್ಯಾಂಡರ್ಡ್ ಇನ್ ದಿಸ್ 4 academic years, each academic year is divided into 2 semesters, and at the end of every semester you will have a board exam. ಅಂದ್ರೆ 9th ಅಲ್ಲಿ 2, 10th ಅಲ್ಲಿ 2, 11th ಅಲ್ಲಿ 2, 12th ಅಲ್ಲಿ 2, ಒಟ್ಟು 8 ಬೋರ್ಡ್ ಎಕ್ಸಾಮ್ಸ್ ಬರೀತಾರೆ ಮಕ್ಕಳು ಯಾವಾಗಿಂದ 9th ಸ್ಟ್ಯಾಂಡರ್ಡ್ ಇಂದ. ಬಟ್ ಈ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಏನ್ ಟೆಸ್ಟ್ ಮಾಡುತ್ತೆ ಅಂದ್ರೆ ನೀನ್ ಏನ್ ಮಗ್ ಮಾಡಿದ್ಯಾ, your learning by rote will not be tested, rather your understanding of the concepts, your application of the concept, your problem solving ability based on the understanding, ಇಂಥದನ್ನ ಟೆಸ್ಟ್ ಮಾಡ್ತಾರೆ ಹೊರತು ಇಲ್ಲಿವರೆಗೆ ಏನಿದೆ ಕ್ವಶನ್ ಪೇಪರ್ಗಳು ಮೆಮೊರಿಯಿಂದ ಆನ್ಸರ್ ಮಾಡ್ಬೋದಲ್ಲ, ಮೆಮೊರಿಯಿಂದ ಇನ್ ಮುಂದೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಬ್ಜೆಕ್ಟ್ ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಿಮ್ಗೆ ಒಂದು ರಫ್ ಒಂದು ಪಿಕ್ಚರ್ ಕೊಡ್ತೇನೆ. ಈ 4 ವರ್ಷ ಅಂದ್ರೆ 9th to 12th ಈ 4 ವರ್ಷದಲ್ಲಿ ಆನ್ ಅನ್ ಆವರೇಜ್ ಯು ವಿಲ್ ಹ್ಯಾವ್ ಟು ಪಾಸ್ ಅರೌಂಡ್ 40 ಸಬ್ಜೆಕ್ಟ್ಸ್. 40 ಸಬ್ಜೆಕ್ಟ್, ಅಲ್ಲಿಗೆ ವರ್ಷಕ್ಕೆ 10 ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. 9th ಅಲ್ಲಿ 10, 10th 10, 11th 12th 10. ಈ ವರ್ಷದ 10 ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಸೆಮಿಸ್ಟರ್ ಡಿವೈಡ್ ಮಾಡಿದ್ರೆ ಒಂದು ಸೆಮಿಸ್ಟರ್ 5 ಸಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. 5 ಅಥವಾ 6 ಇರ್ಬೋದು, ಇಟ್ ಡಿಪೆಂಡ್ಸ್. ಈ 5 ಅಥವಾ 6 ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ 3 ಸಬ್ಜೆಕ್ಟ್ ಮ್ಯಾಂಡೇಟರಿ ಇರುತ್ತೆ ಮತ್ತು ಅದಕ್ಕೆ ನಿಮ್ಗೆ ಕ್ವಶನ್ ಪೇಪರ್ ಬೋರ್ಡ್ ಇಂದ ಬರುತ್ತೆ. ಇನ್ ಮಿಕ್ಕಿದ 2-3 ಇರುತ್ತಲ್ಲ ಅದು ನಿಮ್ಮ ಚಾಯ್ಸ್, ಅದು ಲೋಕಲಿ ನಿಮ್ಮ ಸ್ಕೂಲ್ ಲೆವೆಲ್ ಅಲ್ಲೇ ಎಕ್ಸಾಮ್ ಆಗುತ್ತೆ. ಹಾಗಾಗಿ ನೀವು ಸೆಮಿಸ್ಟರ್ ಎಂಡ್ ಬರೆಯೋ ಎಲ್ಲ ಎಕ್ಸಾಮು ಅದು ಬೋರ್ಡ್ ಇಂದ ಬರೋದಿಲ್ಲ ಕ್ವಶನ್ ಪೇಪರ್, ಇಟ್ ಡಿಪೆಂಡ್ಸ್. ಓಕೆ, ದಿಸ್ ಇಸ್ ಹೌ ಇಟ್ ಈಸ್ ಡನ್. ಅಂದ್ರೆ ನಿಮ್ಗೆ ರಫ್ಲಿ ಈಗ ಹೇಳ್ಬೇಕು ಅಂದ್ರೆ ಪರ್ ಸೆಮಿಸ್ಟರ್ ನಿಮ್ಗೆ ಒಂದು 3 ಸಬ್ಜೆಕ್ಟ್ ಮಿನಿಮಮ್ ಬೋರ್ಡ್ಗೆ ನೀವು ಪ್ರಿಪೇರ್ ಆಗ್ಲೇಬೇಕು ಬೋರ್ಡ್ ಪೇಪರ್ಸ್ಗೆ. ಇನ್ 2 ಅಥವಾ 3 ವುಡ್ ಬಿ ಕಂಡಕ್ಟೆಡ್ ಲೋಕಲ್. So I am just trying to give an understanding of your anticipated model of the board exam. ಹೇಗೆ ಇರುತ್ತೆ ಇದು ಅಂದ್ರೆ you will at least have to take 2 semester board examinations in mathematics, 2 in science and 2 in vocational subjects. ಅಂದ್ರೆ ನಿಮ್ಮ 9th ಇಂದ 12th ಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ 2 ಸಬ್ಜೆಕ್ಟ್, ಸೈನ್ಸ್ ಅಲ್ಲಿ 2 ಸಬ್ಜೆಕ್ಟ್, ವೊಕೇಶನ್ ಸಬ್ಜೆಕ್ಟ್ ಅಲ್ಲಿ 2 ಪೇಪರು ಮಿನಿಮಮ್ ನೀವು ತಗೊಳ್ಳೇಬೇಕು. ಅದಾದ್ಮೇಲೆ ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ, ಕಾಂಟೆಂಪ್ರರಿ ಇಂಡಿಯಾ, ethics, philosophy, economics, business and commerce, digital literacy, computational thinking, art, physical education, ಇದಿಷ್ಟರಿಂದನೂ ನೀವು ಒಮ್ಗೆ ಒಂದೊಂದು ಪೇಪರ್ ಮ್ಯಾಂಡೇಟರಿ ನೀವು ತಗೊಳ್ಳೇಬೇಕು. ಅಂಡ್ ಆಮೇಲೆ 3 ಸಬ್ಜೆಕ್ಟ್ 3 ಲ್ಯಾಂಗ್ವೇಜಸ್, ಅದರಿಂದ ಒಂದೊಂದು ಪೇಪರ್ ನೀವು ತಗೊಳ್ಳೇಬೇಕು. ಅದಲ್ಲದೆ ಒಂದು ಲಿಟರೇಚರ್ ಲೆವೆಲ್ ಅಲ್ಲಿ ಬೇರೆ ಭಾಷೆ. ದ ಹೋಲ್ ಐಡಿಯಾ ದಿಸ್ ಎಜುಕೇಶನ್ ಪಾಲಿಸಿ ಎಂಕರೇಜಸ್ ಟು ಸ್ಟೂಡೆಂಟ್ಸ್ ಟು ಲರ್ನ್ ಲಿಟರೇಚರ್ ಆಫ್ ಅದರ್ ಲ್ಯಾಂಗ್ವೇಜಸ್. ಈಗ ಉದಾಹರಣೆ, ನಾನು ಕರ್ನಾಟಕದಲ್ಲಿ ಇದ್ದೀನಿ, ಕನ್ನಡದವನು, ನಾನು ಒರಿಯಾ ಭಾಷೆನೋ, ಬೆಂಗಾಲಿ ಭಾಷೆನೋ, ಇಲ್ಲ ಮರಾಠಿ ಭಾಷೆನೋ, ಇಲ್ಲ ತೆಲುಗು ಭಾಷೆನೋ, ಯಾವುದೋ ಒಂದು ಎನಿ ಅದರ್ ಇಂಡಿಯನ್ ಲ್ಯಾಂಗ್ವೇಜ್ ಐ ನೀಡ್ ಟು ಲರ್ನ್. ಹೀಗೆ ನಮಗೆ ಸುಮಾರು ಆಪ್ಷನ್ಸ್ಗಳು ಬೋರ್ಡ್ನವರು ಕೊಡ್ತಿದ್ದಾರೆ. ಅಂದ್ರೆ ನೀವು ಯಾವ್ದು ಬೇಕು ನಿಮ್ಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಏನು ಅಂದ್ರೆ, ಮೊದಲನೇದು ನಿಮ್ಮ ಮೈಂಡ್ ಸೆಟ್ ಈಗ ಏನಿದೆ, ಮಾರ್ಕ್ಸ್ ಹೇಗೋ ಮಾರ್ಕ್ಸ್ ತಗೊಂಡ್ಬಿಟ್ರೆ ಸಾಕು ಅನ್ನೋದೇನಿದೆ ಅದು ಇನ್ ಮುಂದೆ ಇರಬಾರ್ದು. ಅಂದ್ರೆ ಮಕ್ಳನ್ನ ಕಳಿಸ್ಬೇಕು, ನೀವು ಹೇಳೋಕು ಕಲಿಬೇಕು, ನೀನು ವಿಚಾರ ತಿಳ್ಕೋಬೇಕು, ಇನೋವೇಷನ್ ಕಲಿಬೇಕು. ಇನೋವೇಷನ್ ಹ್ಯಾಕ್ ಕಲಿತೀವಿ ಅಂದ್ರೆ ಹೆಚ್ಚೆಚ್ಚು ಜ್ಞಾನಾರ್ಜನೆ ಮಾಡಿ ಹೆಚ್ಚು ನಾವು ಪ್ರಯತ್ನ ಪಟ್ಟ ಹಾಗೆ ನಾವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಬೇಕಾದ್ರೆ ತಪ್ಪು ಮಾಡ್ತೀವಿ. ತಪ್ಪು ಮಾಡೋದು ತಪ್ಪಲ್ಲ ಅಂತ ಹೇಳ್ಬೇಕು. ಬಿಕಾಸ್ ಮಿಸ್ಟೇಕ್ಸ್ ಹ್ಯಾಪನ್. And until you make a mistake and learn from it, you will not be able to learn and grow. So the whole idea of this new education policy is they want the students to holistically learn and become better equipped and empowered to take on the challenges of the coming times. ನಿಮಗೆ ಒಂದು ಕತೆ ಹೇಳಿ ನನ್ನ ಪ್ರೆಸೆಂಟೇಷನ್ ನ ಮುಗಿಸ್ಬಿಡ್ತೇನೆ. ಒಂದು ಗುರುಕುಲ ಇತ್ತಂತೆ. ಆ ಗುರುಕುಲದಲ್ಲಿ ಸುಮಾರು ಶಿಷ್ಯಂದ್ರಿದ್ರು. ಒಂದಿನ ಏನಾಯ್ತು, ಎಲ್ಲ ಶಿಷ್ಯಂದ್ರು ಸೇರಿ ಒಬ್ಬ ಹುಡುಗನ ಮೇಲೆ ಗುರುಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ರಂತೆ. ಏನ್ ಕಂಪ್ಲೇಂಟ್ ಅಂದ್ರೆ, ಗುರುಗಳೇ
ಇವನು ತುಂಬಾ ಇದು ಕೆಟ್ಟ ಕೆಲ್ಸಗಳು ಮಾಡ್ತಾನೆ, ನಾವ್ ಇಷ್ಟ ದಿನ ಸಹಿಸ್ಕೊಂಡಿದ್ವಿ, ಈಗ ಹೊಸದಾಗಿ ಕಳ್ತನ ಬೇರೆ ಮಾಡೋದ್ ಕಲ್ತ್ಬಿಟ್ಟಿಯಾನೆ, ಹಾಗಾಗಿ ನಮ್ಗೆ ಇವನ್ ಜೊತೆ ಇನ್ ಇರಕ್ ಆಗೋದಿಲ್ಲ, ನಿಮ್ಗೆ ನಾವೆಲ್ಲ ಗುರುಕುಲದಲ್ಲೇ ಉಳಿಬೇಕು ಅನ್ನೋದಿದ್ರೆ ಇವನ್ನ ನೀವು ಗುರುಕುಲದಿಂದ ಹೊರಗಾಕ್ಬೇಕು ಅಂತ. ಇವರೆಲ್ಲ ಏನ್ ಅನ್ಕೊಂಡ್ರು, ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು, ಚೆನ್ನಾಗೆಲ್ಲ ಕಲ್ತಿದೀವಿ, ಗುರುಗಳು ಹೇಳ್ಕೊಟ್ಟಿದ್ದೆಲ್ಲ, ಹಾಗಾಗಿ ಅವನು ಸರಿಯಾಗೂ ಕಲ್ತಿಲ್ಲ, ಜೊತೆಗೆ ಅವ್ನು ಕಳ್ತನ ಬೇರೆ ಮಾಡ್ತಾನೆ, ಹಾಗಾಗಿ ಅವ್ನು ಹೊರಗಾಗ್ತಾರೆ ಅಂತ ಇವರು ಒಂದು ಅಪೇಕ್ಷೆ ಇತ್ತು. ಬಟ್ ಯು ನೋ ವಾಟ್ ದ ರೆಸ್ಪಾನ್ಸ್ ಆಫ್ ದ ಗುರು ವಾಸ್? ಗುರುಗಳು ಹೇಳಿದ್ರು, ನೀವೆಲ್ಲ ಹೋಗದಿದ್ರೆ ಹೋಗಿ, ಎಲ್ಲಿ ಆಶ್ರಮದಿಂದ ಹೋಗ್ಬೋದು, ನೀವು ಗುರುಕುಲದಿಂದ ಹೊರಗೆ ಹೋಗ್ಬೋದು. ಯಾಕೆ ಅಂದ್ರೆ ನಿಮ್ಮೆಲ್ಲರೂ ವಿದ್ಯೆ ಸಂಪೂರ್ಣ ಆಗಿದೆ, ನೀವೆಲ್ಲೂ ಏನ್ ಕಲಿಬೇಕಾಗಿತ್ತು, ನಾನೇನ್ ನಿಮ್ ಕಲಿಸ್ಬೇಕಾಯ್ತು ಅದು ಆಗೋಗಿದೆ, ಮತ್ತು ನೀವೆಲ್ಲ ಉತ್ತಮ ಚಾರಿತ್ರ ಇದೆ, ಯು ಆಲ್ ಹ್ಯಾವ್ ಗುಡ್ ಕ್ಯಾರೆಕ್ಟರ್ಸ್. So even if you go out now, you can lead your life independently on your own. ನನ್ನ ಅವಶ್ಯಕತೆ ನಿಮ್ಗಿಲ್ಲ, ಆದ್ರೆ ಇವನನ್ನ ಕಳ್ಸಕ್ಕಾಗಲ್ಲ. ಯಾಕೆ ಅಂದ್ರೆ ಇವನು ಸಮಾಜಕ್ಕೆ ಹೊರಗೋದ್ರೆ ಇವನಿಂದ ಸಮಾಜಕ್ಕೆ ತೊಂದರೆ ಇದೆ. ಯಾಕಂದ್ರೆ ಇವನು ಒಂದು ಜ್ಞಾನಾರ್ಜನೆ ಸರಿಯಾಗಿ ಮಾಡ್ಕೊಂಡಿಲ್ಲ, ಏನು ಸ್ಕಿಲ್ಸ್ ಕಲ್ತಿಲ್ಲ, ಜೊತೆ ಕೆಟ್ಟ ಅಭ್ಯಾಸ ಕಲ್ತ್ಬಿಟ್ಟಿಯನ್ ಕಳ್ತನ ಮಾಡೋದು, ಹಾಗಾಗಿ ಇವನ್ ತೊಂದರೆ ಆಗತ್ತೆ ಸಮಾಜಕ್ಕೆ. ಹಾಗಾದ್ರೆ ಇವನ್ನ ಸರಿ ಹೋಗೋವರೆಗೂ ನಾನು ನನ್ನ ಗುರುಕುಲದಿಂದ ಇವನ್ನ ಕಳ್ಸಕ್ಕಾಗಲ್ಲ. ಯಾಕೆ ಇದು ಈ ಕತೆ ನನ್ಗೆ ನೆನ್ಪಾಯ್ತು ಅಂದ್ರೆ, ನಾವು ದ ಎಸೆನ್ಸ್ and the focus of this NEP 2020 is to holistically develop a student. It means not just theoretical knowledge, but also practical application of concepts, skills development, personality development, learning good habits, developing good morals and values. So all this is going to help the kid to face the upcoming challenges confidently. Thereby, this coming generation would be able to really get involved in nation building. ನಾವ್ ಏನ್ ಮಾತಾಡ್ತೀವಿ ನೇಷನ್ ಬಿಲ್ಡಿಂಗ್ ಅಲ್ಲಿ ಎಲ್ರು ಇನ್ವಾಲ್ವ್ ಆಗ್ಬೇಕು ಅಂತ, ಆ ಮಟ್ಟಕ್ಕೆ ಮಕ್ಕಳನ್ನ ತಯಾರು ಮಾಡಿ ಆಮೇಲೆ ಎಜುಕೇಶನ್ ಸಿಸ್ಟಮ್ ಇಂದ ಹೊರಗೆ ಕಳ್ಸೋ ಒಂದು ಜವಾಬ್ದಾರಿ ಇವತ್ತು ಶಾಲಾ ಕಾಲೇಜುಗಳಿಗೆ ಈ ಪಾಲಿಸಿ ಕೊಟ್ಟಿದೆ. ಹಾಗಾಗಿ ದಿಸ್ ಇಸ್ ಅ ವೆರಿ ವೆಲ್ಕಮ್ ಸ್ಟೆಪ್. ಇಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ get involved, pitch in and contribute in whatever way possibly we can, then this policy is going to give a whole new direction, not just to our education system, but to the entire country as a whole. ಈ ನನ್ನ ಒಂದು ವಿಚಾರಧಾರೆನ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ರೀತಿ ಸುಮಾರು ವಿಡಿಯೋಗಳನ್ನ ನಾನು ರಿಲೀಸ್ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ನಲ್ಲಿ. Thank you so much for listening to me.